ಹೇಳಿಕೆ ದೇಶ ಭಾಷಣ ಹೇಳಿಕೊಂಡು ನಾವು ಮಾಡ್ತೇವೆ, ನಾವು ಮಾಡಿಯ ಸಿದ್ಧ. ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕಾನೂನು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದೆ ಅಂತ ನಾವು ಅಭಿಮಾನ ಪಡುತ್ತೇವೆ. ಇಂತಹ ಸಂದರ್ಭದಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ, ಮಾತನಾಡುವಂತಹ ಜನರ ಬಗ್ಗೆ ನಿಗಾ ಇಡುವುದಕ್ಕೋಸ್ಕರ ಅವರನ್ನ ಕಟ್ಟಿ ಹಾಕುವ, ಅದೆಲ್ಲ ಮಟ್ಟ ಹಾಕುವ, ಅದಕ್ಕೆ ಒಂದು ತುರ್ತು ಕ್ರಮ ಜರುಗಿಸುವಂತಹ ಒಂದು ತಾಕತ್ತು ನಮ್ಮ ಸರ್ಕಾರಕ್ಕಿಲ್ಲ. ಮಾತ್ರವಲ್ಲ, ನಮ್ಮ ಉಸ್ತುವಾರಿಗಳಿಗೆ ಇಲ್ಲ. ಉಸ್ತುವಾರಿ ಬೇರೆ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಅವರು ಹಳೆಯ ವೈಷಮ್ಯ ಅಂತ ಒಂದು ಬೇಜವಾಬ್ದಾರಿ ಮಾತ್ರ. ಇದನ್ನ ನಾವು ಖಂಡಿಸ್ತೇವೆ. ಮಾತ್ರ ಅಲ್ಲ, ಅವರೆಲ್ಲ ಆ ಸ್ಥಾನಕ್ಕೆ ಕೂಡ ಯೋಗ್ಯರು ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅನಿವಾರ್ಯತೆ ಬಂದಿದೆ. ಅವತ್ತು ಕೂಡ ಅಷ್ಟೇ ನಮ್ಮ ಗೃಹ ಸಚಿವರು ಹೇಳುವಂತ ಮಾತಲ್ಲ ಅದು. ಒಂದ್ ವೇಳೆ ಯಾರಾದ್ರೂ ಹೇಳ್ರಿ ಬಿಡಿ, ಅವ್ರು ಏನು ಹೇಳಲಿ, ಆದ್ರೆ ಗೃಹ ಖಾತೆ ಆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದು ಅಂತಹ ಮಾತು ಅವರು ಆಡಬಾರ್ದು. ಅದೆಲ್ಲವೂ ಈಗ ಏನಾಯ್ತು, ಸಲೀಸಾಗಿದೆ. ಕೊಲ್ಲುವುದು ಅಥವಾ ಗಲಾಟೆ ಮಾಡುವುದು, ದೇಶ ಭಾಷಣ ಮಾಡುವುದು, ಇದೆಲ್ಲ ಒಂದು ಸರಳ, ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ರೀತಿಯಲ್ಲಿದೆ. ಸುಭದ್ರತೆಯನ್ನ ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಅದು. ಅದರಲ್ಲಿ ಯಾರನ್ನೂ ಬೊಟ್ಟು ಮಾಡಿ ಪ್ರಯೋಜನ ಇಲ್ಲ. ಇವತ್ತು ನಡೆಯುವಂತಹ ಈ ಒಂದು ವಿಧ್ವಂಸಕ ಕಾರ್ಯಗಳಿಗೆ ಅಥವಾ ದ್ವೇಷ ಭಾಷಣಗಳಿಗೆ ಅಥವಾ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದರೆ ಅದರ ಸಂಪೂರ್ಣ ಜವಾಬ್ದಾರಿ ಅದು ಸರ್ಕಾರಕ್ಕೆ ಸಲ್ಲುತ್ತದೆ. ಆದ್ದರಿಂದ ಇನ್ನು ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಸರ್ಕಾರ ಆಲೋಚಿಸಬೇಕು. ಅದು ಆಲೋಚಿಸುವುದಿಲ್ಲ ಅಂದ್ರೆ ಸಮುದಾಯನೇ ನಾವೇನಾದ್ರೂ ಮಾಡಿ ನಮ್ಮ ಸಂರಕ್ಷಣೆ ನಾವೇ ಏನಾದ್ರೂ ಮಾಡ್ತೀವಿ ಹೇಳಿಕೆ ದೇಶ ಭಾಷಣ ಹೇಳಿಕೊಂಡು ನಾವು ಮಾಡ್ತೇವೆ, ನಾವು ಮಾಡಿಯ ಸಿದ್ಧ. ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ, ಒಕ್ಕೂಟ ವ್ಯವಸ್ಥೆಯಲ್ಲಿ ಕಾನೂನು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದೆ ಅಂತ ನಾವು ಅಭಿಮಾನ ಪಡುತ್ತೇವೆ. ಇಂತಹ ಸಂದರ್ಭದಲ್ಲಿ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ, ಮಾತನಾಡುವಂತಹ ಜನರ ಬಗ್ಗೆ ನಿಗಾ ಇಡುವುದಕ್ಕೋಸ್ಕರ ಅವರನ್ನ ಕಟ್ಟಿ ಹಾಕುವ, ಅದೆಲ್ಲ ಮಟ್ಟ ಹಾಕುವ, ಅದಕ್ಕೆ ಒಂದು ತುರ್ತು ಕ್ರಮ ಜರುಗಿಸುವಂತಹ ಒಂದು ತಾಕತ್ತು ನಮ್ಮ ಸರ್ಕಾರಕ್ಕಿಲ್ಲ. ಮಾತ್ರವಲ್ಲ, ನಮ್ಮ ಉಸ್ತುವಾರಿಗಳಿಗೆ ಇಲ್ಲ. ಉಸ್ತುವಾರಿ ಬೇರೆ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ, ಅವರು ಹಳೆಯ ವೈಷಮ್ಯ ಅಂತ ಒಂದು ಬೇಜವಾಬ್ದಾರಿ ಮಾತ್ರ. ಇದನ್ನ ನಾವು ಖಂಡಿಸ್ತೇವೆ. ಮಾತ್ರ ಅಲ್ಲ, ಅವರೆಲ್ಲ ಆ ಸ್ಥಾನಕ್ಕೆ ಕೂಡ ಯೋಗ್ಯರು ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಅನಿವಾರ್ಯತೆ ಬಂದಿದೆ. ಅವತ್ತು ಕೂಡ ಅಷ್ಟೇ ನಮ್ಮ ಗೃಹ ಸಚಿವರು ಹೇಳುವಂತ ಮಾತಲ್ಲ ಅದು. ಒಂದ್ ವೇಳೆ ಯಾರಾದ್ರೂ ಹೇಳ್ರಿ ಬಿಡಿ, ಅವ್ರು ಏನು ಹೇಳಲಿ, ಆದ್ರೆ ಗೃಹ ಖಾತೆ ಆ ಒಂದು ಉನ್ನತ ಸ್ಥಾನದಲ್ಲಿ ಇದ್ದು ಅಂತಹ ಮಾತು ಅವರು ಆಡಬಾರ್ದು. ಅದೆಲ್ಲವೂ ಈಗ ಏನಾಯ್ತು, ಸಲೀಸಾಗಿದೆ. ಕೊಲ್ಲುವುದು ಅಥವಾ ಗಲಾಟೆ ಮಾಡುವುದು, ದೇಶ ಭಾಷಣ ಮಾಡುವುದು, ಇದೆಲ್ಲ ಒಂದು ಸರಳ, ಏನ್ ಬೇಕಾದ್ರೂ ಮಾಡಬಹುದು ಅನ್ನುವ ರೀತಿಯಲ್ಲಿದೆ. ಸುಭದ್ರತೆಯನ್ನ ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಅದು. ಅದರಲ್ಲಿ ಯಾರನ್ನೂ ಬೊಟ್ಟು ಮಾಡಿ ಪ್ರಯೋಜನ ಇಲ್ಲ. ಇವತ್ತು ನಡೆಯುವಂತಹ ಈ ಒಂದು ವಿಧ್ವಂಸಕ ಕಾರ್ಯಗಳಿಗೆ ಅಥವಾ ದ್ವೇಷ ಭಾಷಣಗಳಿಗೆ ಅಥವಾ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದರೆ ಅದರ ಸಂಪೂರ್ಣ ಜವಾಬ್ದಾರಿ ಅದು ಸರ್ಕಾರಕ್ಕೆ ಸಲ್ಲುತ್ತದೆ. ಆದ್ದರಿಂದ ಇನ್ನು ಮುಂದೆ ಏನ್ ಮಾಡಬೇಕು ಅನ್ನೋದನ್ನ ಸರ್ಕಾರ ಆಲೋಚಿಸಬೇಕು. ಅದು ಆಲೋಚಿಸುವುದಿಲ್ಲ ಅಂದ್ರೆ ಸಮುದಾಯನೇ ನಾವೇನಾದ್ರೂ ಮಾಡಿ ನಮ್ಮ ಸಂರಕ್ಷಣೆ ನಾವೇ ಏನಾದ್ರೂ